ಇಂದು ನಾವು ವಿಶ್ವದ ಮೊದಲ ಪ್ರಕರಣದಲ್ಲಿ ಕಿಲ್ಲರ್ ಪ್ಲಾಂಟ್ ಫಂಗಸ್ನಿಂದ ಸೋಂಕಿಗೆ ಒಳಗಾದ ಕೋಲ್ಕತ್ತಾದ ಮನುಷ್ಯನ ಬಗ್ಗೆ ಮಾತನಾಡೋಣ. ಒಬ್ಬ ವೃತ್ತಿಪರ ಸಸ್ಯ ಮೈಕಾಲಜಿಸ್ಟ್ ರೋಗಿಯು ಕೊಳೆಯುತ್ತಿರುವ ವಸ್ತು, ಅಣಬೆಗಳು ಮತ್ತು ವಿವಿಧ ಸಸ್ಯ ಶಿಲೀಂಧ್ರಗಳೊಂದಿಗೆ ಕೆಲಸ ಕಾರಣವಾದ ಶಿಲೀಂಧ್ರ ಪ್ರಭೇದಗಳನ್ನು ಗುರುತಿಸಲು ಆಣ್ವಿಕ ತಂತ್ರಗಳ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಕೊಳೆಯುತ್ತಿರುವ ವಸ್ತುಗಳಿಗೆ ಮರುಕಳಿಸುವ ಒಡ್ಡುವಿಕೆ ಈ ಅಪರೂಪದ ಸೋಂಕಿಗೆ ಕಾರಣವಾಗಬಹುದು. ಈ ಶಿಲೀಂಧ್ರಗಳ ಸೋಂಕು ಮ್ಯಾಕ್ರೋಸ್ಕೋಪಿಕ್ ಮತ್ತು ಮೈಕ್ರೋಸ್ಕೋಪಿಕ್ ರೂಪವಿಜ್ಞಾನದಿಂದ ಸ್ಪಷ್ಟವಾಗಿದೆ, ಆದರೆ ಸೋಂಕಿನ ಸ್ವರೂಪ, ಹರಡುವ ಸಾಮರ್ಥ್ಯ ಇತ್ಯಾದಿಗಳನ್ನು ಕಂಡುಹಿಡಿಯಲಾಗಲಿಲ್ಲ. ವೈದ್ಯರ ಪ್ರಕಾರ, ವ್ಯಕ್ತಿಯ ಕುತ್ತಿಗೆಯ ಬಾವು ಪತ್ತೆಯಾಯಿತು ಮತ್ತು ಅದನ್ನು ಹೊರಹಾಕಲು ಶಸ್ತ್ರಚಿಕಿತ್ಸಕ ಚಿಕಿತ್ಸೆ ನೀಡಲಾಯಿತು. ಇದರ ನಂತರ ಕ್ಷಯಕಿರಣವು ಅಸಹಜವಾಗಿ ಏನನ್ನೂ ಬಹಿರಂಗಪಡಿಸಲಿಲ್ಲ ಮತ್ತು ರೋಗಿಯು ಆಂಟಿಫಂಗಲ್ ಔಷಧಿಗಳ ಕೋರ್ಸ್ ಅನ್ನು ಪಡೆದರು. 2 ವರ್ಷಗಳ ಅನುಸರಣೆಯ ನಂತರ ರೋಗಿಯು ಸಂಪೂರ್ಣವಾಗಿ ಉತ್ತಮವಾಗಿದೆ ಮತ್ತು ಮರುಕಳಿಸುವಿಕೆಯ ಯಾವುದೇ ಪುರಾವೆಗಳಿಲ್ಲ ಎಂದು ಸಂಶೋಧಕರು ಬರೆದಿದ್ದಾರೆ.